ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನಲ್ಲಿ ಅಂಗಾಂಶ ಕೃಷಿ ಹಾಗೂ ಪೀಡೆ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಯೂಸುಫ್ ಅಬ್ಬಾಸ್ ಮತ್ತು ನಂದೀಶ್ ಜೆಎಸ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಯೂಸುಫ್ ಅಬ್ಬಾಸ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಂದೀಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಕಬ್ಬಿನಲ್ಲಿ ಕಂಡುಬರುವ ಕೀಟ ರೋಗಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಹಾಗೆ ಕಬ್ಬಿನಲ್ಲಿ ಇರುವಂತಹ ಜೈವಿಕ ತಂತ್ರಜ್ಞಾನ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಬೇಕು. ಅಂಗಾಂಶ ಕೃಷಿ ಸಸಿಗಳನ್ನೇನು ವಿ ಸಿ ಫಾರಮಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಹಾಗೆ ನವೆಂಬರಲ್ಲಿ ನಡೆಯುವಂತಹ ವಿ ಸಿ ಫಾರಂ ಕೃಷಿ ಮೇಳಕ್ಕಾಗಿ ಏನೆಲ್ಲ ಚಟುವಟಿಕೆಗಳನ್ನು ತಾವು ಮಾಡ್ತೀರಾ ಅದ್ರ ಬಗ್ಗೆನೂ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ತಾವೇ ವಿಚಾರ ಆರಂಭ ಮಾಡಿ ನಂದೀಶ್ ಅವರೇ, ಏನೆಲ್ಲ ಕೀಟ ರೋಗಗಳು ಕಬ್ಬನ್ನು ಕಾಡ್ಬೋದು ಅಂತೀರಿ? ನಾನು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರಂ ಮಂಡ್ಯದಲ್ಲಿರುವಂತಹ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ಕಬ್ಬು ವಿಭಾಗದಲ್ಲಿ ಕಿರಿಯ ಕೀಟಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಮ್ಮ ಮುಖ್ಯ ಕಾರ್ಯಚಟುವಟಿಕೆಗಳು ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ಕಬ್ಬು ವಿಭಾಗದಲ್ಲಿ ಏನೇನು ನಡೀತಾ ಇದ್ದಾವೆ ಅಂತಂದರೆ, ಪ್ರಮುಖವಾಗಿ ನಮ್ಮ ವಾಣಿಜ್ಯ ಬೆಳೆಯಾದಂತಹ ಕಬ್ಬಿನಲ್ಲಿ ಕಂಡುಬರುವಂತಹ ಕೀಟ ಪೀಡೆಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಬೇಕಾಗಿರುವಂತಹ ಹತೋಟಿ ಕ್ರಮಗಳನ್ನು ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಸೊ ಮೊದಲನೆಯದಾಗಿ ಕಬ್ಬು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ಪ್ರಪಂಚದಾದ್ಯಂತ 280 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಪ್ರಪಂಚದ ಕಬ್ಬು ಬೆಳೆಯುವ ಪ್ರಮುಖ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು, ಕಳೆದ 2 ದಶಕಗಳಿಂದ ಕಬ್ಬಿನ ಎಕರವಾರು ಇಳುವರಿಯಲ್ಲಿ ಭಾರತದ ಸಾಧನೆ ಮಾಡಿದೆಯಾದರೂ ಕಳೆದ 4-5 ವರ್ಷಗಳಲ್ಲಿ ಮಳೆಯ ವೈಪರೀತ್ಯದಿಂದಾಗಿ ಕಬ್ಬಿನ ಸರಾಸರಿ ಎಕರವಾರು ಇಳುವರಿಯಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ನಾವು ಕಾಣುತ್ತಿದ್ದೇವೆ. ಸರಿಸುಮಾರು 60-70 ಟನ್ನು ಪ್ರತಿ ಎಕರೆಗೆ ಇವಾಗ VCF 0517 ಅನ್ನುವ ತಳಿಯಿಂದ ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡೀತಾ ಇದ್ದೇವೆ. ಅದರ ಸುಮಾರು ಸರಾಸರಿ ಇಳುವರಿಯು 70-90 ಟನ್ವರೆಗೂ ದಾಖಲಾಗಿದೆ. ಮತ್ತು ಕಬ್ಬಿನ ಇಳುವರಿಯ ಮೇಲೆ ಪ್ರಭಾವವನ್ನು ಬೀರುವ ಅನೇಕ ಅಂಶಗಳಲ್ಲಿ ನಮ್ಮ ಕೀಟ ಬಾಧೆಗಳು ಕೂಡ ಒಂದು. ಇವತ್ತಿನ ಒಂದು ಅಂದಾಜಿನ ಪ್ರಕಾರ ಕೀಟ ಬಾಧೆಯಿಂದಾಗಿ 20% ಕಬ್ಬಿನ ಮತ್ತು 2% ಸಕ್ಕರೆ ಉತ್ಪಾದನೆ ಕಡಿಮೆಯಾಗುವುದೆಂದು ತಿಳಿದು ಬಂದಿದೆ. ಹೇಳಿ ಸರ್, ಏನೆಲ್ಲ ಕೀಟಗಳು ಬರ್ತಾವೆ ಕಬ್ಬಿಗೆ? ಕಬ್ಬನ್ನು ನಾವು ನಾಟಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋವರೆಗೂ ನಮ್ಮ ಕೀಟ ಪೀಡೆಗಳು ಬಾಧಿಸ್ತಾ ಹೋಗುತ್ತವೆ. ಕಬ್ಬನ್ನು ಬಾಧಿಸುವ ಕೀಟಗಳನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಯಾವುದರ ಮೇಲೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಫೀಡಿಂಗ್ ಹ್ಯಾಬಿಟಾಟ್ ಅಂತ ನಾವು ಹೇಳ್ತೀವಿ. ಅಂದರೆ ಯಾವ ಒಂದು ಹಂತದಲ್ಲಿ ಅದು ಕಬ್ಬಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಮತ್ತು ಯಾವ ರೀತಿ ರಸ ಹೀರುವ ಕೀಟ ಆಗಿರ್ಬೋದು, ಅಥವಾ ಕಾಂಡ ಕೊರೆಯುವ ಕೀಟ ಆಗಿರ್ಬೋದು, ಅಥವಾ ಬೇರನ್ನು ತಿನ್ನುವಂತಹ ಕೀಟಗಳಾಗಿರ್ಬೋದು. ಆ ಒಂದು ಆಹಾರವನ್ನು ತಿನ್ನುವ ಪದ್ಧತಿಯ ಮೇಲೆ ನಾವು ಕೀಟಗಳನ್ನು ವಿಂಗಡಣೆ ಮಾಡಿದ್ದೀವಿ. ಮೊದಲನೇದಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಮೊದಲನೇದು ಕಾಂಡ ಕೊರಕ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಬೋರರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂತಂದರೆ, ಕಾಂಡಗಳನ್ನು ಕೊರೆದು ತಿಂದು ಕಬ್ಬನ್ನು ನಾಶವನ್ನು ಮಾಡ್ತವೆ. ಎರಡನೇದಾಗಿ ರಸ ಹೀರುವ ಕೀಟಗಳು ಎಲೆಯ ಕೆಳಗಡೆ ಕೂತ್ಕೊಂಡು ರಸವನ್ನು ಹೀರಿ ಕಬ್ಬಿಗೆ ಹಾನಿಯನ್ನು ಉಂಟು ಮಾಡ್ತವೆ. ಮೂರನೇದಾಗಿ ಬೇರು ಹುಳುಗಳು. ಅಂದರೆ ಭೂಮಿಯ ಒಳಗಡೆ, ಅಂದರೆ ಏನು ಬೇರು ಮತ್ತು ಬೇರಿಗೆ ಸಂಬಂಧಪಟ್ಟಂತಹ ಏನು ಇದು ಬರ್ತವೆ ಅದನ್ನೆಲ್ಲ ತಿಂದು ಕಬ್ಬನ್ನು ನಾಶ ಮಾಡುವಂತಹ
ಕೀಟಗಳಾಗಿ ನಾವು ಈ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಸೊ ಮೊದಲನೇದಾಗಿ 3 ಕಾಂಡ ಕೊರಕಗಳು ಬರ್ತವೆ, ಅಂದರೆ ಕೊರಕಗಳು ಅಂತ ಹೇಳ್ಬೋದು. ಸೊ ಮೊದಲನೆಯದು ಕಬ್ಬಿನ ಆದಿಸುಳಿ ಕೊರಕ. ಸೊ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಅರ್ಲಿ ಸ್ಟೆಮ್ ಬೋರರ್ ಅಂತ ಕರಿತೀವಿ ಅಥವಾ ಅರ್ಲಿ ಶೂಟ್ ಬೋರರ್ ಅಂತ ಕರಿತೀವಿ. ಸೊ ಈ ಒಂದು ಕೀಟ ಪ್ರಭೇದವು ಏನು ಮಾಡುತ್ತೆ ಅಂತಂದರೆ, ನಾಟಿ ಮಾಡಿದ 30 ದಿನದಿಂದ 120 ದಿನಗಳವರೆಗೂ ಕಬ್ಬನ್ನು ಬಾಧಿಸ್ತಾ ಹೋಗ್ತಾ ಇರ್ತದೆ. ಇದರ ಒಂದು ಮುಖ್ಯ ಗುಣಲಕ್ಷಣಗಳು ಯಾವ ರೀತಿ ಇದೆ ಅಂತಂದರೆ, ಸೊ ಕಬ್ಬಿನ ನಾಟಿ ಮಾಡಿದ 30ರಿಂದ 35 ದಿನ ಆದಮೇಲೆ ನಿಮಗೆ ಅಲ್ಲಲ್ಲಿ ಸತ್ತ ಸುಳಿಗಳು ಕಂಡು ಬರುತ್ತವೆ. ಸೊ ಏನಂತಂದರೆ ಸೆಂಟ್ರಲ್ ಶೂಟು ಏನಾಗುತ್ತೆ, ಸತ್ತು ಹೋಗುತ್ತೆ. ಸೊ ಹಂಗಾಗಿ ನಾವು ಅದನ್ನು ಸತ್ತ ಸುಳಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಡೆಡ್ ಹಾರ್ಟ್ಸ್ ಅಂತ ಕರಿತೀವಿ. ಎರಡನೇದಾಗಿ ಏನಾಗುತ್ತೆ ಅಂತಂದರೆ, ಅಲ್ಲಲ್ಲಿ ಎಲ್ಲಿ ಸತ್ತ ಸುಳಿಗಳು ಕಂಡು ಬಂದಿರ್ತವೆ ಅದರ ಕೆಳಗಡೆ ತೆಂಡೆಗಳು ಏನಾಗಿರ್ತವೆ ಅಂತಂದರೆ ಹಲವಾರು, ಅಂದರೆ ಒಂದು ಬರುವ ಜಾಗಕ್ಕೆ 3ರಿಂದ 4 ತೆಂಡೆಗಳು ಬರುತ್ತವೆ. ಸೊ ಈ ರೀತಿ ಹಲವಾರು ತೆಂಡೆಗಳು ಬಂದ್ರೂ ರೈತರಿಗೆ ಖುಷಿ ಅಂತ ಅನ್ನಬಹುದು. ಆದರೆ ನಮ್ಮ ಎಕನಾಮಿಕಲಿ, ಸೊ ಆರ್ಥಿಕವಾಗಿ ಅದು ನಮಗೆ ಒಳ್ಳೆಯ ತೆಂಡೆಗಳಾಗಿ ಪರಿಣಮಿಸುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಂಬರ್ ಆಫ್ ಮಿಲ್ಲಬಲ್ ಕೇನ್ಸ್, ಅಂದರೆ ತೆಂಡೆ ಅಂದರೆ ಜಲ್ಲೆಗಳು, ನಮಗೆ ಸಕ್ಕರೆ ಕೊಡುವಂತಹ ಜಲ್ಲೆಗಳ ಪ್ರಮಾಣ ಅಥವಾ ಸಂಖ್ಯೆ ಏನಾಗುತ್ತೆ ಅಂತಂದರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು 35 ದಿನಗಳಿಂದ 120 ದಿನಗಳ ಕಾಲವರೆಗೂ ಈ ಒಂದು ಕೀಟ ಅಂದರೆ ಆದಿಸುಳಿ ಕೊರಕ ಕಬ್ಬನ್ನು ಬಾಧಿಸ್ತಾ ಹೋಗ್ತಾ ಇರುತ್ತೆ. ಹತೋಟಿ ಮಾಡಲಿಕ್ಕೆ ಹಲವಾರು ಹತೋಟಿ ಕ್ರಮಗಳಿದ್ದಾವೆ. ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ, ಬೆಳಕಿನ ಬಲೆಗಳನ್ನು, ಅಂದರೆ ಇದರ ಒಂದು ಬೆಳವಣಿಗೆಗೆ ಸೂಕ್ತವಾದ ಹವಾಮಾನ ವಾಯುಗುಣ ಯಾವಾಗ ಅಂತಂದರೆ ಅತಿ ಹೆಚ್ಚು ತಾಪಮಾನ ಹೊಂದಿದ್ದು ಕಡಿಮೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ವ, ಸೊ ಅದಿದ್ದಾಗ ಸೊ ಇದರ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಥವಾ ಇದರ ಚಟುವಟಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇಸಿಗೆಯಲ್ಲಿ ಬಿತ್ತನೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಅದರ ಜೊತೆಗೆ ಬೆಳಕಿನ ಬಲೆಗಳನ್ನು ಸ್ಥಾಪಿಸಿ ಪತಂಗಗಳನ್ನು ಆಕರ್ಷಿಸಿ ಕೊಲ್ಲುವುದು. ಸೊ ಏನೇ ಆದರೂ ನಾವು ಇಂಗ್ಲೀಷ್ನಲ್ಲಿ ಲೈಟ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಹಾಕಿ ನಾವು ರಾತ್ರಿ ಹೊತ್ತಿನಲ್ಲಿ ಆಡುವಂತಹ ಪತಂಗಗಳನ್ನ ನಾವು ಸೆರೆ ಹಿಡಿದು ನಾಶ ಮಾಡಬೇಕಾಗತ್ತೆ. ಸೊ ಎರಡನೇದಾಗಿ ನಾಟಿಯನ್ನು ಬೇಸಿಗೆಯಲ್ಲಿ ಕೈಗೊಳ್ಳಬಾರ್ದು ಅಂತ ನಾವು ಹೇಳಿದ್ದೀವಿ. ಸೊ ಮೂರನೇದಾಗಿ ಬೇಸಿಗೆಯಲ್ಲಿ ನಾಟಿ ಮಾಡಿದ್ದಲ್ಲಿ ತರಗಿನ ಹೊದಿಕೆ ಹಾಕೋದು ಮತ್ತು ಮೇಲಿಂದ ಮೇಲೆ ತಾಕಿಗೆ ನೀರನ್ನು ಹಾಯಿಸೋದ್ರಿಂದ ಇದರ ಹತೋಟಿಯನ್ನು ಮಾಡ್ಬೋದು. ನಾಲ್ಕನೇದಾಗಿ ಬಿತ್ತನೆಯಾದ 30ರಿಂದ 60 ದಿನಗಳಲ್ಲಿ 2ರಿಂದ 3 ಬಾರಿ ಅಂತರ ಬೇಸಾಯ, ಅಂದರೆ ಸಾಲಿಗೆ ಮಣ್ಣನ್ನು ಏರಾಕುವುದು ಅಥವಾ ಗಿಡದ ಬುಡಕ್ಕೆ ಮಣ್ಣನ್ನು ನಾವು ಏರಾಕುವುದು. ಐದನೇದಾಗಿ ಬಿತ್ತನೆಯಾದ 30ರಿಂದ 40 ದಿನಗಳ ನಂತರ ಪರತಂತ್ರ ಜೀವಿಯಾದಂತಹ ಟ್ರೈಕೋಗ್ರಮ್ಮ ಅಥವಾ ಟ್ರೈಕೋಕಾರ್ಡ್ಸ್ ಅಂತ ನಾವು ಹೇಳ್ತೀವಿ. ಆ ಒಂದು ಪರತಂತ್ರ ಜೀವಿಗಳನ್ನು ನಾವು 1 ಎಕರೆಗೆ ಸರಿಸುಮಾರು 20,000ದಂತೆ ಪ್ರತಿ ವಾರ 5 ಸಾರಿ ಬಿಡುಗಡೆಯನ್ನು ಮಾಡಿದ್ರೆ ಹತೋಟಿಯನ್ನು ಮಾಡ್ಬೋದು. ಮತ್ತು ಒಣಗಿದ ಸುಳಿಗಳಿಂದ ಬರುವಂತಹ ಸಸಿಗಳನ್ನು ಮರಿಹುಳುಗಳ ಸಮೇತ ತೆಗೆದು ನಾಶಪಡಿಸುವುದರಿಂದ ನಾವು ಅದರ ಒಂದು ಹತೋಟಿಯನ್ನು ಸುಲಭವಾಗಿ ಮಾಡ್ತಾ ಹೋಗ್ಬೋದು. ಸೊ ಕೊನೆಯದಾಗಿ ಕೀಟನಾಶಕಗಳ ಮೊರೆ ಹೋಗ್ತೀವಿ ಅಂತಂದರೆ, ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಕ್ಲೋರೋಪೈರಿಪಾಸ್ 20 ECಯನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಂತೆ ಅಥವಾ ಕ್ಲೋರಾಂಟ್ರೋನಿಲಿಪ್ರೋಲ್ ಪ್ರತಿ ಲೀಟರ್ಗೆ 0.6 ಮಿಲಿಯಂತೆ ನಾವು ಬೆರೆಸಿ 200 ಲೀಟರ್ ನೀರಿಗೆ ನಾವು ಬೇಕಾಗಿರುವಂತಹ ಸಿಂಪರಣಾ ದ್ರಾವಣವನ್ನು ಬೆರೆಸಿಕೊಂಡು ಈ ಹುಳದ ಬಾಧೆ ಕಂಡು ಬಂದಲ್ಲಿ ನಾವು ಸಿಂಪರಣೆ ಮಾಡಿದರೆ ಇದನ್ನು ಸುಲಭವಾಗಿ ಹತೋಟಿಯನ್ನು ಮಾಡಬಹುದು. ಯೂಸುಫ್ ಅಬ್ಬಾಸ್ ಅವರೇ, ಈ ಅಂಗಾಂಶ ಕೃಷಿ ಕಬ್ಬಿನಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ? VC ಫಾರಮಲ್ಲಿ ಏನು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಸರ್? ಫಸ್ಟು ಅಂಗಾಂಶ ಕೃಷಿ ಅಂದರೆ ಯಾವುದೇ ಗಿಡ ಭಾಗನ ಅಥವಾ ಎಲೆ ಅಥವಾ ಬೇರು, ಮೆರಿಸ್ಟಮ್ಯಾಟಿಕ್ ಟಿಪ್ಪು, ಸುಳಿ ಭಾಗನ ತಗೊಂಡು ಅದಕ್ಕೆ ಬೇಕಾದ ಅಂಥ ಮೀಡಿಯಾ ನಾವು ಏನು ಹೇಳ್ತೀವಿ, ಏನು ಅದಕ್ಕೆ ಪೋಷಕಾಂಶಗಳು ಬೇಕು, ಅದಕ್ಕೆ ವಾತಾವರಣ ಹೊಂದಾಣಿಕೆ ಬೇಕಾದ ಐಟಮ್ಗಳು ಏನೇನು ಬೇಕಾಗಿರ್ತದೆ ಅದನ್ನೆಲ್ಲ ಒಂದು ಬಾಟಲ್ಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ರೂಮ್ ಇರ್ತದೆ. ಆ ರೂಮ್ನಲ್ಲಿ ಕರೆಕ್ಟಾಗಿ ತಾಪಮಾನವನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಗ್ರೋತ್ ರೆಗ್ಯುಲೇಟರ್ಸ್ ಇರಲಿ, ಅದಕ್ಕೆ ಬೇಕಾದಂಥ ಏನು ನ್ಯೂಟ್ರಿಯೆಂಟ್ಸ್ ಬೇಕಾಗಿರ್ತದೆ ಅದೆಲ್ಲ ನಾವು ಪ್ರೊವೈಡ್ ಮಾಡಿ ಅದಕ್ಕೆ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಇಕ್ಕಿದ್ರೆ ಅಂಥ ಗಿಡಗೆ ನಾವು ಅಂಗಾಂಶ ಕೃಷಿ ಅಂತ ಹೇಳ್ತೀವಿ, ಟಿಶ್ಯೂ ಕಲ್ಚರ್ ಅಂತ.
ಸೊ ಇದೆಲ್ಲ ಯಾವುದ್ರಲ್ಲಿ ಅಂದರೆ ಸರ್ ಒಳ್ಳೆ ಇಳುವರಿ ಬೇಕಾದಂಥ ಗಿಡಗಳು ಬೇಕಂದರೆ, ಅಂದರೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಗಿಡಗಳು ಬೇಕಂದರೆ, ಸೊ ಬಾಳೆನಲ್ಲಿ ಒಂದು ಇದರಿಂದ ಗಿಣ್ಣಿಂದ ಅಥವಾ ಒಂದು ಸುಳಿ ಭಾಗದಿಂದ ಒಂದು 5,000-6,000 ಗಿಡಗಳನ್ನ ರೆಡಿ ಮಾಡ್ಬೋದು, ಅಂದರೆ ಒಂದು 6 ತಿಂಗಳು ಟೈಮ್ನಲ್ಲಿ. ಸೊ ಬಾಳೆ ನಾವು ನೋಡ್ದಂಗೆ ಸರ್ 1 ವರ್ಷ ಟೈಮ್ ಹಿಡಿತದೆ, ಅದರಿಂದ ತೆಂಡೆ ಹೊಡೆದು ಅದರಿಂದ ಮತ್ತೆ ಗಿಡ ತೊಗೊಳ್ತೀವಿ ಅಂದರೆ ಅಷ್ಟು ಇದು ಬರಲ್ಲ ಗಿಡಗಳು. ಸೊ ಅಂಗಾಂಶ ಕೃಷಿಯಿಂದ ಏನಂದರೆ ಸರ್ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಗಿಡವನ್ನು ತಯಾರು ಮಾಡ್ಬೋದು. ಕಬ್ಬಿನಲ್ಲಿ ಸರ್ ಕಬ್ಬಿನಲ್ಲೂ ಸೇಮ್ ಪ್ರೊಸೀಜರ್ ಸರ್. ಅಂದರೆ ನಾವು ಕಬ್ಬಿನಲ್ಲಿ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇರೋದ್ರಿಂದ, ನಮ್ಮದು ಎಕ್ರಿಪ್ ಸ್ಟೇಷನ್ ಇರೋದ್ರಿಂದ ನಮ್ಮಲ್ಲಿ ಏನಂದರೆ ಸರ್ ಹೊಸ ತಳಿಗಳು ಮಾಡಿರ್ತೀವಿ ಸರ್. ಅಂದರೆ ಎಕ್ರಿಪ್ ಪ್ರೋಗ್ರಾಮ್ನಲ್ಲಿ ಹೊಸ ಹೊಸ ತಳಿಗಳನ್ನ ತಯಾರು ಮಾಡಿರ್ತೀವಿ ಸರ್. ಕ್ರಾಸಿಂಗ್ ಮಾಡಿ ಕೊಯಮತ್ತೂರಿನಲ್ಲಿ ಕ್ರಾಸ್ ಮಾಡಿ ಅಂಥ ತಳಿಗಳನ್ನ ಇಲ್ಲಿ ತಂದುಬಿಟ್ಟು ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿರ್ತದಲ್ಲ ಸರ್, ಆ ತಳಿಗಳು ಕಬ್ಬನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಂದರೆ ಒಂದು ನೀವು ಜೊಲ್ಲೆನ ಒಂದು ಇದನ್ನ ಹಾಕಿದ್ರೆ, ಒಂದು ಕಣ್ಣು ಹಾಕಿದ್ರೆ ಅದು ನೆಕ್ಸ್ಟ್ ವರ್ಷಕ್ಕೆ 12 ತಿಂಗಳು ಟೈಮ್ ಬೇಕು. ಆ 12 ತಿಂಗಳು ಟೈಮ್ನಲ್ಲಿ ಏನಾಯ್ತದೆ ಅಂದರೆ ಸರ್ ಅದ್ರಲ್ಲಿ ಒಂದು 10 ಕಣ್ಣು ಸಿಗ್ತದೆ, ಆ ಒಂದು 20 ಕಣ್ಣು ಆಯ್ತದೆ, ನೆಕ್ಸ್ಟ್ ವರ್ಷ 80 ಕಣ್ಣು. ಆ ಥರ ಒಂದು ತಳಿ ಅಭಿವೃದ್ಧಿ ಮಾಡೋಕ್ಕೆ ಒಂದು 8ರಿಂದ 10 ವರ್ಷ ಆಯ್ತದೆ ಸರ್. ಸೊ ನಾವು ನೋಡ್ದಂಗೆ ಇವಾಗ ಕಬ್ಬಿನಲ್ಲಿ ಜಾಸ್ತಿ ತಳಿಗಳು ಬರಲ್ಲ. ಮೇಜರ್ ಕಾರಣ ಏನಂದರೆ ಇದೆ ಸರ್. ಏನಂದರೆ ತಳಿ ಅಭಿವೃದ್ಧಿ ಮಾಡಬಹುದು, ಮಾಡಾದ್ಮೇಲೆ ರೈತರಿಗೆ ತಲುಪ್ಸೋಕ್ಕೆ ಅತಿ ಹೆಚ್ಚು ಸಸಿಗಳ ಪ್ರಮಾಣ ಆಗೋದಿಲ್ಲ, ಟೈಮ್ ಜಾಸ್ತಿ ತಗೊಳ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಸರ್ ಈ ಟೆಕ್ನಾಲಜಿನ ತಂದಿದ್ದೀವಿ, ಕಬ್ಬಿನ ಅಂಗಾಂಶ ಕೃಷಿ. ಅಂದರೆ ನಾವು ತಳಿ ತಯಾರು ಮಾಡಿರ್ತೀವಿ ಅದ್ರನ್ನ ಸುಳಿ ಭಾಗನ ತೊಗೊಳ್ತೀವಿ ಸರ್. ಒಂದೇ ಸುಳಿ ಭಾಗ, ನಾವು ಏನು ತೊಂಡೆ ಅಂತ ಏನು ಹೇಳ್ತೀವಿ, ತೊಂಡೆಯಿಂದ ಒಂದು ಸುಳಿ ಭಾಗನ ತೊಗೊಳ್ತೀವಿ. ಸುಳಿ ಭಾಗನ ಏನಕ್ಕೆ ತೊಗೊಳ್ತೀವಿ ಅಂದರೆ ಅದು ರೋಗರಹಿತ ಗಿಡಗಳು ಇರ್ತದೆ ಸರ್. ಆ ಪಾರ್ಟ್ನ ತೊಗೊಂಡು ಮೆರಿಸ್ಟಮ್ ಅಂತೀವಿ ಸರ್, ಅದು ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಆ ಭಾಗನ ತೊಗೊಂಡ್ಬಿಟ್ಟು ನಾವು ಎಲ್ಲ ಸ್ವ್ಯಾಬಿಂಗ್ ಮಾಡ್ತೀವಿ. ಸ್ವ್ಯಾಬಿಂಗ್ ಅಂದರೆ ಎಥನಾಲ್ ವಾಶ್ ಗೀಶ್ ಮಾಡಿಬಿಟ್ಟು ಅದನ್ನ ಒಂದು ಇನ್ಸರ್ಷನ್ ಮಾಡ್ತೀವಿ ಸರ್. ಸೊ ಅದನ್ನ ತೊಗೊಂಡ್ಬಿಟ್ಟು ಇನ್ಕ್ಯುಬೇಷನ್ ಮಾಡ್ತೀವಿ. ಇನ್ಕ್ಯುಬೇಷನ್ ಅಂದರೆ ಒಂದು ಬಾಟ್ಲಲ್ಲಿ ನಾವು ಮೊದಲಾಗಲೇ ಒಂದು ಮೀಡಿಯಾನ ತಯಾರು ಮಾಡಿರ್ತೀವಿ ಸರ್. ಮೀಡಿಯಾ ಅಂದರೆ ಮೊರಾಷಿಯನ್ ಸ್ಕೂರ್ಗ್ ಮೀಡಿಯಾ ಅಂತ ಇರ್ತದೆ ಸರ್, MS ಮೀಡಿಯಾ ಅಂತ. ಸೊ ಆ ಮೀಡಿಯಾ ಬಂದ್ಬಿಟ್ಟು ನಮ್ಮ ವಾತಾವರಣದಲ್ಲಿ, ನಮ್ಮ ಮಣ್ಣಲ್ಲಿ ಏನೇನು ಪೋಷಕಾಂಶಗಳು ಇರ್ತದೆ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಅದಕ್ಕೆ ಬೆಳವಣಿಗೆ ಆಗೋಕ್ಕೆ ಇನ್ನೂ ಏನು ಎಕ್ಸ್ಟ್ರಾ ಐಟಮ್ಗಳು ಬೇಕು ಅಂದರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ. ಒಳ್ಳೆ ಪ್ರಮಾಣದಲ್ಲಿ ಬೆಳೆ ಇದು ಬರಲಿ ಅಂತ, ತೆಂಡೆಗಳು ಹೊಡೀಲಿ ಅಂತ ಅದಕ್ಕೆ ಏನೇನು ಗ್ರೋತ್ ರೆಗ್ಯುಲೇಟರ್ಸು, ರೂಟಿಂಗ್ ಮೀಡಿಯಾ, ಸೊ ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ. ಅಂಥದ್ದನ್ನ ಹಾಕ್ಬಿಟ್ಟು ನಾವು ಆ ಬಾಟ್ಲನ್ನ ತಯಾರು ಮಾಡ್ಕೊಂಡಿರ್ತೀವಿ ಸರ್. ಆ ಬಾಟ್ಲಿಂದ ಆ ಮೆರಿಸ್ಟಮ್ನ ಇನಾಕ್ಯುಲೇಟ್ ಮಾಡ್ತೀವಿ ಸರ್. ಸೊ ಆ ಮೆರಿಸ್ಟಮ್ನ ಇನಾಕ್ಯುಲೇಟ್ ಮಾಡಿಬಿಟ್ಟು ಒಂದು 2 ತಿಂಗಳು ಕಾಲ ಅದಕ್ಕೆ ಏನೇನು ವಾತಾವರಣ, ಒಂದು ರೂಮ್ನಲ್ಲಿ ಅದಕ್ಕೆ ಬೇಕಾದಂಥ ಟೆಂಪ್ರೇಚರು, ಲೈಟ್ ಇಂಟೆನ್ಸಿಟಿ ಏನಂತೀವಿ, ಸೊ ಬೆಳಕು ಬೇಕಾಗಿರ್ತದೆ ಗಿಡ ಬೆಳವಣಿಗೆಗೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ LED ಲೈಟ್ಸ್ಗಳು ಇರ್ತದೆ ಸರ್. ಸೊ 1500 to 2000 ಲಕ್ಸ್ನಲ್ಲಿ ನಾವು ಲೈಟ್ನ ಅದಕ್ಕೆ ಪೂರೈಕೆ ಮಾಡ್ತೀವಿ ಸರ್. ಆಮೇಲೆ ಟೆಂಪ್ರೇಚರ್, ತಾಪಮಾನ ಏನೈತೆ ಒಂದು 25 ಡಿಗ್ರಿವರೆಗೂ ಮೇಂಟೈನ್ ಮಾಡೋಕ್ಕೆ AC ಯೂಸ್ ಮಾಡ್ತಾಯಿದ್ದೀವಿ ಸರ್. ಸೊ ಅದನ್ನ ಪ್ರೊವೈಡ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ಕಾಗಿ ಗಿಡನ ಬೆಳವಣಿಗೆ ಆಗೋಕ್ಕೆ ಶುರು ಆಯ್ತದೆ ಸರ್. ಒಂದು 4 ತಿಂಗಳು ಕಾಲದಲ್ಲಿ, 4ರಿಂದ 8 ತಿಂಗಳ ಕಾಲದಲ್ಲಿ ಒಂದು ಮೆರಿಸ್ಟಮಿಂದ 8,000 ಗಿಡನ ತಯಾರು ಮಾಡ್ಬೋದು ಸರ್. ಬರೀ ಒಂದು ಮೆರಿಸ್ಟಮಿಂದ 8,000 ಅದೇ ಥರದ್ದು ತಾಯಿ ಗಿಡ. ರೋಗ ಇರೋ ಅಂತ ಅಂದರೆ ಸರ್ ಇವಾಗ ನಾವು ಏನು ನುಸಿ ರೋಗ ಅಥವಾ ಯಾವುದಾದ್ರೂ ನಂಜಾಣು ರೋಗಗಳು, ವೈರಸ್ ಡಿಸೀಸ್ನ ಪ್ರಿವೆಂಟ್ ಮಾಡೋಕ್ಕೆ ಯಾವುದೇ ಥರದ್ದು ನಾವು ಕೆಮಿಕಲ್ ಯೂಸ್ ಮಾಡಿದ್ರೆ ಪ್ರಿವೆಂಟ್ ಆಗಲ್ಲ ಸರ್. ಸೊ ಇದು ಬೆಸ್ಟ್ ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ ಸರ್. ಒಂದನೇದಾಗಿ ಸರ್ ಒಂದು ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಗಿಡನ ಪ್ರೊಡ್ಯೂಸ್ ಮಾಡೋದು. ಸೆಕೆಂಡು ರೋಗರಹಿತ ಗಿಡ ಪ್ಲಸ್ಸು ವೈರಸ್ ಫ್ರೀ, ಡಿಸೀಸ್ ಫ್ರೀ ಸೀಡ್ಲಿಂಗ್ಸ್ನ ತಯಾರು ಮಾಡೋ ಅಂಥದ್ದು ಸರ್. ಸರ್ ಹಲ್ದಿ ನಂಜಾಣು ರೋಗ ಅಂದರೆ ಸರ್ YLD, ಯೆಲ್ಲೋ ಲೀಫ್ ಡಿಸೀಸ್ ಅಂತಾರೆ ಸರ್. ಆ YLD ಏನಂದರೆ ಸರ್ ಭಾಳ ಪ್ರಾಬ್ಲಮ್ಯಾಟಿಕ್ಕು. ಸೊ 8 ತಿಂಗಳ ಕಾಲವರೆಗೂ ನಮ್ಗೆ ಗೊತ್ತಾಗೋದಿಲ್ಲ YLD ಐತಂತ. ನಾವು ರೈತರ ಜಮೀನಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಬ್ಬಿನ ಇದು ತೊಗೊಂಡ್ಬಿಟ್ಟು ಸೆಟ್ಸ್ ಅಂತ ಏನು ಮಾಡಿ ತೊಗೊಂಡು ಬಂದು ಪ್ಲ್ಯಾಂಟಿಂಗ್ ಮಾಡ್ತೀವಿ. 8 ತಿಂಗಳವರೆಗೂ ರೈತರಿಗೂ ಗೊತ್ತಾಗಲ್ಲ ಇದು ಇನ್ಫೆಕ್ಟೆಡ್ ಆಗೈತಾ ಇಲ್ಲ ಅಂತ, ವೈರಸ್ ಇನ್ಫೆಕ್ಟೆಡ್ ಪ್ಲಾಂಟಾ, ಪ್ರಾಪಗೇಟಿಂಗ್ ಮೆಟೀರಿಯಲ್ಲ ಅಂತ.
ಸೊ ಆ ಮೆಟೀರಿಯಲ್ನ ತಂದು ನಾವು 8 ತಿಂಗಳು ಕಾಲ ಹಾಕಿದ್ಮೇಲೆ ರೈತರಿಗೆ ಅತಿ ಹೆಚ್ಚು ನಷ್ಟ ಅನುಭವಿಸ್ತಾರೆ ಸರ್. 8 ತಿಂಗಳು ಕಾಲ ಅದಕ್ಕೆ ಕಾಪಾಡ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಗೊಬ್ಬರಗಳು ಬೇಕು ಎಲ್ಲ ಕೊಟ್ಟು 8 ತಿಂಗಳು ಆದಮೇಲೆ ಅವ್ರಿಗೆ ಗೊತ್ತಾಯ್ತದೆ ಈ YLD ಐತಂತ. ಸೊ ನಾವು ರೈತರಿಗೆ ಏನು ಹೇಳ್ತೀವಿ ಅಂದರೆ ಸರ್, ಈ ಯಾವುದೇ ವೈರಾಣುನ ಪ್ರಿವೆಂಟ್ ಮಾಡೋಕ್ಕೆ ಅಂಗಾಂಶ ಕೃಷಿ ಸಸಿಗಳನ್ನ ಯೂಸ್ ಮಾಡಿ ಅಂತ. ಅಬ್ಬಾಸ್ ಅವರೇ, ನಿಮ್ಮಲ್ಲಿ ಈ ಅಂಗಾಂಶ ಕೃಷಿ ಪ್ರಯೋಗಾಲಯ ಆರಂಭ ಆಗಿ ಎಷ್ಟು ವರ್ಷ ಆಗಿರ್ಬೋದು? 2016ನಲ್ಲಿ ಆರಂಭ ಆಗಿರುತ್ತೆ ಸರ್. 2016ರಲ್ಲಿ. ಓಕೆ. ಯಾವ್ಯಾವ ತಳಿಯ ಕಬ್ಬಿನ ಅಂಗಾಂಶ ಕೃಷಿ ಸಸಿಗಳನ್ನು ತಾವು ತಯಾರು ಮಾಡ್ತಾ ಇದ್ದೀರಿ ಈಗ? ಸರ್, ನಮ್ಮಲ್ಲಿ VCF 517 ಅತಿ ಹೆಚ್ಚು ತಯಾರು ಮಾಡೋ ಅಂಥ ಸಸಿ ಅಂದರೆ ಸರ್ VCF 517. ಅದ್ರ ಜೊತೆಗೆ ಹೊಸ ತಳಿ ಯಾವ್ದು ಬರ್ತದೆ ನಾವು ಫ್ಯಾಕ್ಟ್ರಿ ಮುಖಾಂತರ ಪೂರೈಸ್ತೀವಿ ಸರ್. ಈ ಸಸಿಯ ರೇಟು 7 ರೂಪಾಯಿ ಇರ್ತದೆ ಒಂದು ಸಸಿಗೆ. ಒಂದು ಸಸಿಗೆ 7 ರೂಪಾಯಿ ಇರೋದ್ರಿಂದ ಈ 7 ರೂಪಾಯಿಗೆ ರೈತರು ನಾವು ಏನು ಪ್ರಮಾಣ ಹೇಳ್ತೀವಿ ಸರ್, 1 ಎಕರೆಗೆ 4,500 ಸಸಿ ಹಾಕಿ ಅಂತ ಹೇಳ್ತೀವಿ. ಸೊ ಈ ಸಸಿನ ರೈತರು ಹಾಕ್ಬಿಟ್ಟು ಫ್ಯಾಕ್ಟ್ರಿ ಕಬ್ಬು ಹೊಡಿಯೋಕ್ಕಾಗಲ್ಲ ಸರ್. ಸೊ ಇದಕ್ಕೆ ನಾವು ರೈತರಿಗೆ ಏನು ಅಂತೀವಿ ಅಂದರೆ, ಈಗ ಕಬ್ಬನ್ನ ತೊಗೊಂಡ್ಬಿಟ್ಟು 1,000 ಸೀಡ್ಲಿಂಗ್ಸ್ನ ತೊಗೊಂಡೋಗ್ಬಿಟ್ಟು ಹಾಕ್ಕೊಂಡು ಅದರಿಂದ ಮಲ್ಟಿಪ್ಲಿಕೇಶನ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿ ಅಂತ. ಬರೀ ಇದು ಬ್ರೀಡರ್ ಸೀಡಾಗಿ ಮಾತ್ರ ಯೂಸ್ ಮಾಡಿ ಅಂತ. ಸೊ ಈ ಮೆಟೀರಿಯಲ್ನ ಅಂದರೆ ಎಕರೆ ಪೂರ್ತಿ ಒಂದೇ ಸರಿ ಹಾಕಿದ್ರೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚಲ್ಲ ಸರ್, ಇದು ಏನು ಪ್ರಾಪಗೇಟಿಂಗ್ ಮೆಟೀರಿಯಲ್ ಕಾಸ್ಟ್ ಏನು ಇರ್ತದೆ ಅದು ಜಾಸ್ತಿ ಆಗ್ಬಿಟ್ಟು ಅದನ್ನೇ ಅದಕ್ಕೋಸ್ಕರ ನೀವೇನು ಹೇಳ್ತೀರಿ, ಬೀಜೋತ್ಪಾದನೆ ನಿಮ್ಮಲ್ಲೇ ಮಾಡ್ಕೊಳ್ಳಿ ಅಂತ. ಸಸಿನ ತಗೊಂಡೋಗಿ ಕಬ್ಬು ಬೆಳೆಸ್ಕೊಳ್ಳಿ, ಆಮೇಲೆ ಆ ಕಬ್ಬು ತುಂಡನ್ನೇ ಬಳಕೆ ಮಾಡಿ. 1,000 ಸೀಡ್ಲಿಂಗ್ಸ್ ತಗೊಂಡೋಗ್ಬಿಟ್ಟು ಅದನ್ನ ಬೆಳೆಸಿ 1 ವರ್ಷ ಕಾಲ ಹೊಸ ತಳಿ ಆಗಲಿ ಯಾವುದೇ ನಿಮ್ಮ ಇಷ್ಟವಾದ ತಳಿಗಳನ್ನ ಹಾಕ್ಕೊಂಡು 1,000 ತಳಿ ಹಾಕ್ಕೊಂಡ್ಬಿಟ್ಟು ಅದನ್ನ ಮಲ್ಟಿಪ್ಲೈ ನೆಕ್ಸ್ಟ್ ಸೀಸನ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಟಿಶ್ಯೂ ಕಲ್ಚರ್ ಡಿರೈವ್ಡ್ ಸೀಡ್ಲಿಂಗ್ಸ್ ಅಂತ ಹೇಳ್ತೀವಿ ಸರ್. ಅದು ಈಗ 1,000 ಸಸಿಗಳನ್ನು ತಗೊಂಡೋಗಿ ಹಾಕಿದರೆ ಎಷ್ಟು ಎಕರೆಗೆ ಬೇಕಾಗುವಷ್ಟು ಬಿತ್ತನೆ ತಯಾರಾಗುತ್ತೆ 1,000ದಿಂದ? ಸರ್ 1,000ದಿಂದ ಸರ್ ಒಂದು ಅಪ್ರಾಕ್ಸಿಮೇಟು ನಮ್ಮ ಹೇಳೋ ಪ್ರಕಾರ ಒಂದು 10 ಕುಂಟೆಗೆ ಆಯ್ತದೆ ಸರ್. 10 ಕುಂಟೆಗೆ ಆಯ್ತದೆ. ಸೊ ಆ 10 ಕುಂಟೆಗೆ ಅಂದರೆ ಸರ್ ಯಾವ ತಳಿನ ಹಾಕಿರ್ತೀವಿ, ಇವಾಗ VCF 517 ಹಾಕಿದರೆ ಸರ್ 25 ಟನ್ನಷ್ಟು ಕಬ್ಬು ಬರ್ತದೆ ಸರ್. ಸೊ ಅಂದರೆ ಸರ್ 25 ಟನ್ ಅಂದರೆ ಸರಿ ಸುಮಾರು ಒಂದು 12 ಎಕರೆ 13 ಎಕರೆಗೆ ಆಗಂಥ ಕಬ್ಬು, ಅದಕ್ಕಿಂತನೂ ಜಾಸ್ತಿ ಆಗ್ಬೋದು ಸರ್. ಸೊ ಅದು ಸ್ಪೆಸಿಫಿಕ್ ಆಗಿ ನಾವು ಹೇಳಲ್ಲ ಸರ್, ಅಂತರ ಮತ್ತು ಇದು ಮಾಡ್ಕೊಂಡು. ಆಯಿತು. ಈಗ ಅವರು 25 ಟನ್ ಇಳುವರಿ 10ರಿಂದ 12 ಎಕರೆ ಅಂತಂದರೆ, ಈಗ 10ರಿಂದ 12 ಎಕರೆ ಬೆಳೀತಾರಲ್ಲ, ಅದನ್ನು ಬಿತ್ತನೆಗೆ ಮತ್ತೆ ಮುಂದಿನ ವರ್ಷ ಉಪಯೋಗಿಸ್ಬೋದಾ? ಹಾಂ ಸರ್, ಅದು ನೆಕ್ಸ್ಟ್ ಅಥವಾ ಪ್ರತಿ ಸಾರಿ ನಿಮ್ಮಲ್ಲೇನೆ 1,000 ತಗೊಂಡೋಗಿ ಬಿತ್ತನೆ ಮಾಡ್ಕೋಬೇಕು? ಆ ಬಿತ್ತನೆನ ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಸರ್, ನಮ್ಮಲ್ಲಿ ಮಂಡ್ಯದಲ್ಲಿ ಸರಿ ಸುಮಾರು ಏನಾಗ್ತದೆ ಅಂದರೆ ಸರ್, ಒಂದ್ಸತಿ ತಳಿ ಅಭಿವೃದ್ಧಿ ಪಟ್ಟಾದ್ಮೇಲೆ ಏನು ಮಾಡ್ತಾರೆ ಅಂದರೆ ರೈತರು ತಗೊಂಡೋಗ್ಬಿಟ್ಟು ಒಂದ್ಸತಿ ತಳಿ ತಗೊಂಡೋದ್ಮೇಲೆ ಸರ್ ಮತ್ತೆ ನಮ್ಮ ಕಡೆ ಬರೋದೇ ಇಲ್ಲ ಸರ್, ಫಾರಮ್ ಕಡೆ ಬರೋದೇ ಇಲ್ಲ. ಒಂದ್ಸತಿ ತಗೊಂಡೋಗ್ಬಿಟ್ಟು ಮಲ್ಟಿಪ್ಲೈ ಮಾಡಿಬಿಡ್ತಾರೆ ಸರ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸರ್, ಯಾವುದೇ ಬಿತ್ತನೆ ಪೈರ್ ನೀವು ಹಾಕಿದ್ರೆ ಸರ್ ಅದನ್ನ ನೀವು ಏನು ರಟೂನ್ ಕ್ರಾಪ್ ಕೂಳೆ ಕಬ್ಬನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಸರ್. ಬಟ್ ರೈತರು 3ನೇ ಕೂಳೆನೂ ಯೂಸ್ ಮಾಡೋ ಪದ್ಧತಿ ಮಾಡ್ಕೊಂಡ್ಬಿಟ್ಟವ್ರೆ ಸರ್. ಅಂದರೆ ಅವೈಲಬಿಲಿಟಿ ಸಿಗಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಅವರೇ ಇದು ಮಾಡ್ಕೊಳ್ತಾರೆ ಸರ್. ಓಕೆ ಸರ್, ಹೇಳಿ ಮುಂದಿನ ಕೀಟ ಯಾವುದು ಕಬ್ಬಿಗೆ ಬರುವಂಥದ್ದು? ಸುಳಿ ಕೊರಕ ಆದ ನಂತರ 2ನೇದಾಗಿ ಮೇಲಿನ ಕೊರಕ ಅಂತ ಬರುತ್ತೆ. ಸೊ ಈ ಒಂದು ಕೀಟ ಬಾಧೆ ಯಾವಾಗ ಶುರುವಾಗುತ್ತೆ ಅಂತಂದರೆ, ಸೊ 4 ತಿಂಗಳ ನಂತರ ಕಟಾವಿನ ಸಮಯದವರೆಗೂ ಇದರ ಬಾಧೆ ಕಂಡು ಬರುತ್ತೆ. ಇದು ತನ್ನ ಮೊಟ್ಟೆಯನ್ನು ಎಲೆಯ ಮೇಲ್ಭಾಗದಲ್ಲಿ ಇಡುತ್ತೆ. ಸೊ ಅದರಿಂದ ಹೊರಬಂದಂತಹ ಮರಿಗಳು ಏನು ಮಾಡ್ತವೆ ಅಂತಂದರೆ, ಬೆಳೆಯುತ್ತಿರುವಂತಹ ಟಾಪ್ ಶೂಟ್ ಅಂತ ಹೇಳ್ತೀವಿ. ಸೊ ಮೇಲಿನ ಒಂದು ತೆಂಡೆ ಭಾಗವನ್ನು, ಸುಳಿ ಭಾಗವನ್ನು ಕೊರೆದು ತಿಂದು ನಾಶವನ್ನು ಮಾಡ್ತವೆ. ಸೊ ಅದ ನಂತರ ಅವು ಕೋಶಾವ್ಯವಸ್ಥೆಯನ್ನು ಕೊರೆದಂತಹ ರಂಧ್ರದಲ್ಲಾಗಿರ್ಬೋದು ಅಥವಾ ನೆಲದ ಅಂದರೆ ಕಬ್ಬಿನ ಬುಡದಲ್ಲಿ ಕೋಶಾವ್ಯವಸ್ಥೆಗೆ ಹೋಗ್ತವೆ. ಕೋಶಾವ್ಯವಸ್ಥೆಯಿಂದ ಬಂದಂತಹ ಪ್ರೌಢ ಪತಂಗ ತನ್ನ ಜೀವನ ಚಕ್ರವನ್ನು ಇದೇ ರೀತಿ ಸಾಗಿಸ್ಕೊಂಡು ಹೋಗ್ತಾ ಇರುತ್ತೆ. ಇದಿಷ್ಟುವೇ ಇದರ ಒಂದು ಜೀವನ ಚಕ್ರ ಮತ್ತು ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತಂದರೆ, ಮೊಟ್ಟೆಯಿಂದ ಹೊರಬಂದಂತಹ ಮರಿಹುಳುಗಳು ಮೇಲಿನ ಸುಳಿಯನ್ನು ಕೊರೆದು ತಿನ್ನುವುದರಿಂದ ನಮ್ಮ ಮೊದಲೇ ಹೇಳಿದ ಹಾಗೆ ಕಬ್ಬಿನ ಆದಿ ಸುಳಿ ಕೊರಕದಲ್ಲಿ ಕಂಡು ಬರುವಂತಹ
ಸತ್ತ ಸುಳಿಗಳು ಇದರಲ್ಲೂ ಸಹ ಕಂಡುಬರುತ್ತವೆ. ಕಬ್ಬಿನ ಆದಿಸುಳಿ ಕೊರಕದಿಂದ ಉಂಟಾದಂತಹ ಮತ್ತು ಮೇಲಿನ ಸುಳಿ ಕೊರಕದಿಂದ ಉಂಟಾದಂತಹ ಸತ್ತ ಸುಳಿಗಳನ್ನು ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅಂತ ಹೇಳೋದಾದರೆ, ಕಬ್ಬು 4 ತಿಂಗಳ ನಂತರ ಬೆಳೆದು ನಿಂತಹ ಕಬ್ಬಿನಲ್ಲಿ ಇದು ಕಂಡುಬರೋದ್ರಿಂದ ಸತ್ತ ಸುಳಿಗಳನ್ನು ನಾವು ಈಸಿಯಾಗಿ, ಅಂದರೆ ಸುಲಭವಾಗಿ ನಾವು ಕಿತ್ತು ನಾಶಪಡಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಕಿತ್ತರೆ ಈಸಿಯಾಗಿ, ಅಂದರೆ ಸುಲಭವಾಗಿ ಮೇಲೆ ಬರುವುದಿಲ್ಲ. ಸೊ ಯಾಕಂತಂದರೆ 4 ತಿಂಗಳನ್ನು ತುಂಬಿದ ಕಬ್ಬಿನಲ್ಲಿ ಭಾಳಷ್ಟು ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಅದಾದಮೇಲೆ ಅಲ್ಲಲ್ಲೇ ಸೈಡ್, ನಾನು ಮೊದಲೇ ಹೇಳಿದಾಗೆ ಕಬ್ಬಿನ ಆದಿ ಸುಳಿ ಕೊರಕದಲ್ಲಿ ಸುಳಿ ಕೊರಕ ಬಾಧಿತ ಗಿಡದಲ್ಲಿ ಸೈಡ್ ಟಿಲ್ಲರ್ಸ್ ಅಥವಾ ಪಕ್ಕದಲ್ಲಿ ತೆಂಡೆಗಳು ಬರ್ತವೆ ಅಂತ ಹೇಳಿದ್ವಲ್ವ. ಸೊ ಅದೇ ರೀತಿ ಇದರಲ್ಲೂ ಮೇಲ್ಗಡೆ ನಮಗೆ ಬಂಚಿ ಟಾಪ್ ಅಪಿಯರೆನ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅಂದರೆ ಪಕ್ಕದಲ್ಲೇ ಎಲ್ಲಿ ಸುಳಿ ಕೊರೆದು ನಾಶಪಡಿಸಿರುತ್ತೋ ಅದರ ಪಕ್ಕದಲ್ಲೇ ಸಣ್ಣ 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 ಒಂದು ತೆಂಡೆಗಳು ಅಲ್ಲೂ ಮೇಲೆ ಕಂಡು ಬರ್ತವೆ. ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಬಂಚಿ ಟಾಪ್ ಅಪಿಯರೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ಯಾವ ರೀತಿ ಹತೋಟಿ ಮಾಡ್ಬೋದು ಅಂತಂದರೆ, ಸೊ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಅತಿ ಹೆಚ್ಚು ಇದರ ಒಂದು ಬಾಧೆ ಕಂಡು ಬಂತು ಅಂತಂತಂದರೆ ಇದಕ್ಕೆ ಕೂಳೆ ಬೆಳೆಯನ್ನು ತಗೊಳ್ಬೇಡಿ ಅಂತಂತ ನಾವು ಹೇಳ್ತೀವಿ. ಕೂಳೆ ಬೆಳೆಗಳು ಏನಕ್ಕೆ ತಗೊಳ್ಬಾರ್ದು ಅಂತಂದರೆ, ಸೊ ಅಲ್ಲಿ ಕೋಶಾವಸ್ಥೆಗೆ ಹೋಗಿರುತ್ತೆ. ಸೊ ಮುಂದಿನ ಬೆಳೆಗೆ ಏನು ಮಾಡುತ್ತೆ ಅಂತಂದರೆ ಅದು ಅದರ ಬಾಧೆ ಅತಿ ಹೆಚ್ಚು ಕಂಡುಬರುತ್ತೆ. ಸೊ ಎರಡನೇದಾಗಿ ನಾವೇನು ಮಾಡ್ಬೋದು, ಮೊಟ್ಟೆ ಗುಂಪುಗಳು ಮತ್ತು ಬಾಧಿತ ಸಸಿಗಳನ್ನು ಸಂಗ್ರಹಿಸಿ ನಾಶ ಮಾಡೋದು. ಸೊ ನಾವು ಕಬ್ಬಿನ ಜಮೀನಿಗೆ ಹೋದಾಗ ನಮಗೆ ಅಲ್ಲಲ್ಲಿ ನಮಗೆ ಸತ್ತ ಸುಳಿಗಳು ಕಂಡು ಬಂದಿರ್ತವೆ. ಎಲೆಯ ಮೇಲ್ಭಾಗದಲ್ಲಿ ಮೊಟ್ಟೆಗಳು ಕಾಣಿಸ್ತಾ ಇರ್ತವೆ, ನಮಗೆ ನಮ್ಮ ಕಣ್ಣಿಗೆ ಸುಲಭವಾಗಿ ಕಂಡು ಬರ್ತವೆ. ಸತ್ತ ಸುಳಿಗಳು ಮತ್ತು ಮೊಟ್ಟೆಗಳನ್ನು ನಾವು ಸಂಗ್ರಹಿಸಿ ನಾಶ ಮಾಡೋದ್ರಿಂದ ಅದನ್ನು ಹತೋಟಿಯನ್ನು ಮಾಡ್ಬೋದು. ಸೊ ಎರಡನೇದಾಗಿ ಲಿಂಗಾಕರ್ಷಕ ಬಲೆಗಳು ಅಂತ ನಾವು ಹೇಳ್ತೀವಿ. ಸೊ ಇಂಗ್ಲೀಷ್ನಲ್ಲಿ ಸೆಕ್ಸ್ ಫೆರಮೋನ್ ಟ್ರ್ಯಾಪ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಅದನ್ನು ನಾವು ಏನು ಮಾಡಬೇಕು ಅಂತಂದರೆ, ಎಕರೆಗೆ 10 ರಿಂದ 12 ಲಿಂಗಾಕರ್ಷಕ ಬಲೆಗಳನ್ನು ನಾವು ಸ್ಥಾಪಿಸೋದ್ರಿಂದ ಗಂಡು ಮತ್ತು ಹೆಣ್ಣು ಪತಂಗಗಳನ್ನ ಹಿಡಿದು ನಾಶವನ್ನು ಮಾಡ್ಬೋದು. ಸೊ ಮೂರನೇದಾಗಿ ಬಿತ್ತನೆಯಾದ 90 ದಿನಗಳ ನಂತರ ಪ್ರತಿ ವಾರ ಎಕರೆಗೆ, ನಾನು ಮೊದಲೇ ಕಬ್ಬಿನ ಆದಿಸುಳಿ ಕೊರಕಾಗೆ ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಹೇಳಿದೆ. ಸೊ ಅದರಲ್ಲಿ ಸ್ಪೀಸೀಸು ಬದಲಾಗುತ್ತೆ. ಸೊ ಇದರ ಈ ಒಂದು ಮೇಲಿನ ಸುಳಿ ಕೊರಕಕ್ಕೆ ಟ್ರೈಕೋಗ್ರಾಮ ಜಪಾನಿಕಮ್ ಅನ್ನೋ ಒಂದು ಸ್ಪೀಶೀಸ್, ಅಂದರೆ ಪರತಂತ್ರ ಜೀವಿಯನ್ನು ನಾವು ಎಕರೆಗೆ 20,000ದಂತೆ 5 ಸಾರಿ ಬಿಡುಗಡೆಯನ್ನು ಮಾಡೋದ್ರಿಂದ ಇದರ ಹತೋಟಿಯನ್ನು ನಾವು ಸುಲಭವಾಗಿ ಮಾಡ್ಬೋದು. ಸೊ ಮೂರನೇದಾಗಿ ಕೀಟನಾಶಕಗಳ ಮೊರೆ ಹೋಗ್ತೀವಿ ಅಂತಂದರೆ, ಕ್ಲೋರೋಪೈರ್ಪಾಸ್ 20 ECಯನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಂತೆ ನಾವು ಸಿಂಪರಣೆ ಮಾಡಿದ್ರೆ ನಾವು ಸುಲಭವಾಗಿ ಇದರ ಒಂದು ಹತೋಟಿಯನ್ನು ಮಾಡ್ಬೋದು. ಸೊ ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಅಥವಾ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಇದರ ಒಂದು ಹಾವಳಿ ಕಡಿಮೆ ಇರೋದ್ರಿಂದ ನಾವು ಇದಕ್ಕೆ ಯಾವುದೇ ಥರದ ಹತೋಟಿ ಕ್ರಮಗಳನ್ನು ಜಾಸ್ತಿ, ಅಂದರೆ ಕೀಟನಾಶಕ ಸಿಂಪರಣೆ ಮಾಡೋದನ್ನು ನಾವು ಶಿಫಾರಸು ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇದರ ಮೇಲೆ ಬರುವಂತಹ ಪರತಂತ್ರ ಜೀವಿಗಳು ಮತ್ತು ಪರೋಪಜೀವಿಗಳು ಏನಾಗ್ತಾ ಹೋಗ್ತವೆ ಅಂತಂದರೆ ನಾಶ ಆಗೋಗ್ತವೆ. ಹಾಗಾಗಿ ನಾವು ಕೀಟನಾಶಕಗಳನ್ನ ಸಿಂಪರಣೆಯನ್ನು ಮಾಡಬಾರ್ದು ಅಂತ. ಮೂರನೇದಾಗಿ ಗಿಣ್ಣು ಕೊರಕ ಬರುತ್ತೆ. ಸೊ ಇದು ಕಬ್ಬನ್ನು ನಾಟಿ ಮಾಡಿದ, ಅಂದರೆ ಗಿಣ್ಣು ಬರುವಂತಹ ಹಂತದಿಂದ ಕಟಾವಿನ ಹಂತದವರೆಗೂ ಇದರ ಬಾಧೆ ಕಂಡು ಬರುತ್ತೆ. ಸೊ ಇದನ್ನು ನಾವು ಕಬ್ಬಿನ ಕಾಂಡ ಕೊರಕ ಅಥವಾ ಇಂಗ್ಲೀಷ್ನಲ್ಲಿ ಇಂಟರ್ನೋಡ್ ಬೋರರ್ ಅಂತ ಹೇಳ್ತೀವಿ. ಸೊ ಇದು ತನ್ನ ಮೊಟ್ಟೆಗಳನ್ನು ಎಲೆಯ ಕೆಳಭಾಗದಲ್ಲಿ ಮಧ್ಯದಿಂಡಿನ ಪಕ್ಕದಲ್ಲಿ ಗುಂಪು ಗುಂಪುಗಳಾಗಿ ಇಡುತ್ತೆ. ಅದರಿಂದ ಹೊರಬಂತಹ ಮರಿಗಳು ಏನು ಮಾಡ್ತವೆ ಅಂತಂದರೆ, ಬೆಳೆದು ನಿಂತಿರುವಂತಹ, ಅಂದರೆ ಗಿಣ್ಣಿನ ಹಂತದಲ್ಲಿ, ಅಂದರೆ ಗಿಣ್ಣು ಡೆವಲಪ್ ಆಗ್ತಾ ಹೋಗ್ತಾ ಇರ್ತದೆ, ಗಿಣ್ಣು ಬಲಿತಾ ಹೋಗ್ತಾ ಇರ್ತದೆ. ಸೊ ಅಂಥ ಒಂದು ಭಾಗದಲ್ಲಿ ಇದು ರಂಧ್ರವನ್ನು ಮಾಡಿ ಒಳ ಹೊಕ್ಕಿ ಏನು ಮಾಡುತ್ತೆ, ಅಲ್ಲಿರುವಂತಹ ಎಲ್ಲ ಅಂಗಾಂಶಗಳನ್ನು, ಅಂದರೆ ಇಂಗ್ಲೀಷ್ನಲ್ಲಿ ಇಂಟರ್ನಲ್ ಕಂಟೆಂಟ್ ಅಥವಾ ಇಂಟರ್ನಲ್ ಟಿಶ್ಯೂ ಅಂತ ನಾವು ಹೇಳ್ತೀವಿ. ಸೊ ಅದೆಲ್ಲವನ್ನು ತಿಂದು ನಾಶ ಮಾಡುತ್ತೆ. ಸೊ ಇದರ ಹಾನಿಯ ಗುಣಲಕ್ಷಣಗಳು ಹೇಗಿರ್ತವೆ ಅಂತಂದರೆ, ಇದರ ಬಾಧೆಗೆ ಒಳಗಾದ ಗಿಣ್ಣು ಏನಾಗುತ್ತೆ ಅಂತಂದರೆ, ಗಿಣ್ಣಿನ ಅಂತರ ಅಥವಾ ಇಂಟರ್ನೋಡ್ ಲೆಂತ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಮುಂದೆ ಕಬ್ಬಿನ ರಸ, ಅಂದರೆ ಶುಗರ್ ಕೇನ್ ಜ್ಯೂಸದು ಕ್ವಾಲಿಟಿ ಕೆಟ್ಟು ಹೋಗ್ತಾ ಇರುತ್ತೆ. ಸೊ ಏನಕ್ಕೆ ಅಂತಂದರೆ, ಅದರಿಂದ ಹೊರಬರುವಂತಹ ಹಿಕ್ಕೆ ಆಗಿರ್ಬೋದು, ಅದು ತಿಂದು ನಾಶಪಡಿಸಿರುವಂತಹ ಅಂಗಾಂಶಗಳಿಂದ ಉತ್ಪತ್ತಿಯಾಗುವಂತಹ, ಅಂದರೆ ಅದರ ಒಳಗಡೆ ಉಂಟಾಗುವಂತಹ ಕೆಮಿಕಲ್ ರಿಯಾಕ್ಷನ್ಗಳಾಗಿರ್ಬೋದು, ರಾಸಾಯನಿಕವಾಗಿ ಏನೇನು ಬದಲಾವಣೆಗಳಾಗ್ತವೆ, ಅದರಿಂದ ನಮ್ಮ ಕಬ್ಬಿನ ಹಾಲಿನ ಗುಣಮಟ್ಟ ಒಂದು ಹಾನಿಗೆ
ಉಂಟು ಮಾಡ್ತಾರೆ. ಹತೋಟಿ ಹೇಗೆ ಮಾಡಬೇಕು? ಸೊ ಇದರ ಹತೋಟಿಯನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತಂದರೆ, ಅತಿ ಹೆಚ್ಚು ಇದರ ಕೀಟ ಬಾಧೆ ಕಂಡು ಬಂದಂತಹ ಜಾಗಗಳಲ್ಲಿ, ಪ್ರದೇಶಗಳಲ್ಲಿ ನಾವೇನು ಹೇಳ್ತೀವಿ, ಕೂಳೆ ಬೆಳೆಯನ್ನು ತೆಗೆದುಕೊಳ್ಳಬಾರದು ಅಂತ ಮೊದಲನೇದಾಗಿ ಹೇಳ್ತೀವಿ. ಇದು ವರ್ಷ ಪೂರ್ತಿ ಅಂದರೆ ಕಬ್ಬಿನ ಗಿಣ್ಣು ಬೆಳೆದು ಬರ್ತಾ ಇರುವಂತಹ ಸಮಯದಿಂದ ಹಿಡಿದು ಅಂದರೆ ಕಟಾವು ಮಾಡೋವರೆಗೂ ಇದರ ಬಾಧೆ ಕಂಡು ಬರುತ್ತೆ. ಸೊ ಹಂಗಾಗಿ ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ವರ್ಷ ಪೂರ್ತಿ ಕಂಡು ಬರುವಂತಹ ಕೀಟ ಪೀಡೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾವು ಜೈವಿಕವಾಗಿ ನಾವು ಇದರ ಹತೋಟಿಯನ್ನು ಮಾಡಿ, ಸೊ ಏನಕ್ಕೆ ಅಂತಂದರೆ ಅದರ ಬೆಳೆದ ನಿಂತಹ ಕಬ್ಬಿನಲ್ಲಿ ನೀವು ಕೀಟನಾಶಕ ಸಿಂಪರಣೆಯನ್ನು ಮಾಡೋದು ಬಹಳ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಸೊ ಇದಕ್ಕೂ ನಾವು ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು 1 ಎಕರೆಗೆ 20,000-22,000 ಪರತಂತ್ರ ಜೀವಿಗಳನ್ನು ನೀವು 4-5 ಬಾರಿ ಬಿಡುಗಡೆ ಮಾಡ್ತು ಅಂದರೆ ಇದರ ಹತೋಟಿಯನ್ನು ಮಾಡಬಹುದು. ಯೂಸುಫ್ ಅಬ್ಬಾಸ್ ಅವರೇ, ಈಗ ವಿ ಸಿ ಫಾರಂ ಕೃಷಿ ಮೇಳಕ್ಕಾಗಿ ಏನು ಸಿದ್ಧತೆ ಮಾಡ್ಕೋತಾ ಇದ್ದೀರಿ ತಾವು? ಸರ್, ನಮ್ಮ ಕೃಷಿ ಮೇಳ ನವಂಬರ್ 28 ಮತ್ತು 29ಕ್ಕೆ ಟೆಂಟೇಟಿವ್ ಆಗಿ ಫಿಕ್ಸ್ ಮಾಡಿದ್ದಾರೆ ಸರ್. ಅಂದರೆ ಆ ಎಲ್ಲ ಸಂದರ್ಭಕ್ಕೆ ಫಿಕ್ಸ್ ಆದರೆ ಆವಾಗ ನಡೀತದೆ ಅಂತ ಇದು ಮಾಡಿದ್ದಾರೆ. ಸೊ ನಮ್ಮಲ್ಲಿ ಐ ಬ್ಲಾಕ್ ಅಂತ ಒಂದು ಡೆಮೋ ಪ್ಲಾಟ್ ಅಂತ ಇರ್ತದೆ ಸರ್. ಸೊ ಒಂದು 20-22 ಎಕರೆ ಏರಿಯಾದಲ್ಲಿ ಎಲ್ಲ ಥರದ ಬೆಳೆಗಳು, ಅಂದರೆ ನಮ್ಮ ತಳಿಗಳು, ಹೊಸ ಹೊಸ ತಳಿಗಳು, ಅದಕ್ಕೆ ಹೊಸ ತಾಂತ್ರಿಕತೆಗಳು, ಮತ್ತು ನಮ್ಮ ಇದು ಮೇಜರಾಗಿ ನಮ್ಮ ಇದು ಸರ್ ಯಂತ್ರೋಪಕರಣಗಳು, ಹೊಸ ಯಂತ್ರೋಪಕರಣಗಳು. ಅಲ್ಲ, ನಿಮ್ಮ ಅಂಗಾಂಶ ಕೃಷಿಗೆ ಸಂಬಂಧಪಟ್ಟಂತ ಹೇಳಿ ಏನು ಮಾಡ್ತೀರಾ ಸರ್? ನಮಗೆ ಅಂಗಾಂಶ ಕೃಷಿಗೆ ನಾವು ಏನಂದರೆ ಸರ್, ಟೋಟಲು ಲ್ಯಾಬ್ ಟು ಲ್ಯಾಬು ಇದು ಕೆಲಸ ಮಾಡೋದು ಸರ್ ನಾವು. ಸೊ ನಮ್ಮದು ಫೀಲ್ಡು ಜಾಸ್ತಿ ನಾವು ಡೆಮಾನ್ಸ್ಟ್ರೇಷನ್ ಕೊಡಲ್ಲ. ಅಂದರೆ ನಿಮ್ಮ ಲ್ಯಾಬ್ಗೂ ಕೂಡ ಬಂದು ವಿಸಿಟ್ ಮಾಡ್ಬೋದು? 100% ಸರ್. ನೀವು ಯಾವ ರೀತಿ ಸಸಿಗಳನ್ನು ಉತ್ಪಾದನೆ ಮಾಡ್ತೀರಾ ಸರ್? ಇದು ಒಂಥರ ಸೃಷ್ಟಿ ಹೆಂಗೆ, ಗಿಡ ಹೆಂಗೆ ಬೆಳವಣಿಗೆ ಆಯ್ತದೆ, ಯಾವ ರೀತಿ ಇರ್ತದೆ, ಒಂದು ಸಣ್ಣ ಒಂದು ಮೊಳಕೆಯಿಂದ ಎಷ್ಟು 1000 ಗಿಡ, ಒಂದು ಗಿಡದು ಎಷ್ಟು ತಾಕತ್ ಇರ್ತದಂತ ನೋಡ್ಬೇಕಂದ್ರೆ ಸರ್ ನಮ್ಮ ಲ್ಯಾಬ್ ಬರಬೇಕು. ಸೊ ನಮ್ಮ ಲ್ಯಾಬು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಸರ್, ನಮ್ಮ ಕಬ್ಬಿನ ಅಂಗಾಂಶ ಕೃಷಿ ಲ್ಯಾಬ್ ನಮ್ಮ ರಾಜ್ಯದಲ್ಲಿ ನಮ್ದು ಒಂದೇ ಇರುತ್ತೆ ಸರ್. ಸರ್ಕಾರಿ ಆರ್ಗನೈಸೇಷನ್, ಪ್ರೈವೇಟ್ನಲ್ಲಿ ಸುಮಾರು ಕಡೆ ಐತೆ. ಪ್ಲಸ್ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಮ್ಗೇನು ಫಂಡಿಂಗ್ಸ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಾವು ಒಂದು 3 ಲಕ್ಷ ಗಿಡಗಳು ಆ ಥರ ತಯಾರು ಮಾಡ್ತಾಯಿದ್ದೀವಿ ಸರ್. ಸೊ ನಾವೇನು ಗಿಡಗಳು ತಯಾರು ಮಾಡ್ತಾಯಿದ್ದೀವಿ ಸರ್, ಈ ಒಂದು ಅಪ್ರಾಕ್ಸಿಮೇಟ್ ಇಯರ್ಲಿ ಆ್ಯಾವ್ರೇಜ್ ತೊಗೊಂಡ್ರೆ 1 ಲಕ್ಷ ಗಿಡಗಳನ್ನ ತಯಾರು ಮಾಡ್ತೀವಿ ಸರ್. ಸೊ ಇದು ಗಿಡಗಳು ಹೆಂಗೆ ತಯಾರು ಮಾಡೋದು ಅಂದರೆ ಸರ್, ಹೊಸ ತಳಿ ಬಂದಾಗ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಸರ್. ಸೊ ರೈತರು 7 ರೂಪಾಯಿ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಇದಕ್ಕೆ ಸರ್ಕಾರ ನೆರವು ಕೊಡ್ತೈತೆ ಸರ್. ಸೊ 300 ರೂಪಾಯಿ ಸರ್ಕಾರ ಕೊಡ್ತೈತೆ. ಅದ್ರ ಜೊತೆಗೆ ಶುಗರ್ ಫ್ಯಾಕ್ಟ್ರಿಗಳು, ನಮ್ಮ ಕಬ್ಬಿನ ಫ್ಯಾಕ್ಟ್ರಿ ಏನೈತೆ ಸರ್, ಅವ್ರು 3.5 ರೂಪಾಯಿ ಕೊಡ್ತಾರೆ. ಅವರು ರೈತರಿಗೆ ಪ್ರಮೋಟ್ ಮಾಡಿ, ಈ ಒಳ್ಳೆ ಇವರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ತಾರಲ್ಲ ಸರ್, ಅವ್ರು ಕೊಡ್ತಾ ಇದ್ದಾರೆ ಬೆಳೆಯೋಕ್ಕೆ. ಸೊ ಇವ್ರು ಬೆಳೆದಾದ್ಮೇಲೆ ಆ ರೈತರು ಏನೋ ದುಡ್ಡು ಕೊಡೋಂಗಿಲ್ಲ. 3.5 ರೂಪಾಯಿ ಸರ್ಕಾರ ಕೊಡ್ತೈತೆ, 3.5 ರೂಪಾಯಿ ಫ್ಯಾಕ್ಟ್ರಿನವ್ರು ಕೊಡ್ತಾ ಇದ್ದಾರೆ. ಸೊ ಇದ್ರನ್ನ 2 ಕಂಬೈನ್ ಮಾಡಿಬಿಟ್ಟು 7 ರೂಪಾಯಿ ಏನೈತೆ ಈ ರೈತರಿಗೆ ಪ್ರೋಗ್ರೆಸಿವ್ ಫಾರ್ಮರ್ ಯಾರಿದ್ದಾರೆ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಆ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್, ಒಂದು 2,000 ಗಿಡನ ತೊಗೊಂಡೋಗ್ಬಿಟ್ಟು ಅವ್ರು ಬೆಳೆದು ಆ ಸೊಸಿನ ಮತ್ತೆ ಫ್ಯಾಕ್ಟ್ರಿಗಳಿಗೆ ಕಬ್ಬು ಹೊಡಿತಾರೆ ಸರ್. ಆ ಕಬ್ಬನ್ನ ತೊಗೊಂಡೋಗ್ಬಿಟ್ಟು ಮತ್ತೆ ಫ್ಯಾಕ್ಟ್ರಿನವರು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾರೆ ಸರ್. ಅದು ಸಿಂಗಲ್ ಐ ಬಡ್ ಮುಖಾಂತರ ಆದರೂ ಆಗಲಿ, ಇಲ್ಲ ಸೆಟ್ಸ್ ಮುಖಾಂತರ ಆದರೂ ಇರಲಿ ಸರ್. ಸೊ ಇದರಲ್ಲಿ ತಳಿ ಯಾವುದೇ ಒಂದು ಇದಿರಲಿ ಸರ್, ಕಬ್ಬಿನ ತಳಿ ಪುನರ್ಚೇತನ, ಸೊ ರೀಜೆನ್ಯುವೇಷನ್ ಅಂತ ಏನಂತೀವಿ, ಅದು ಭಾಳ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಸರ್. ಆಮೇಲೆ ನಮ್ಮಲ್ಲಿ ಏನಾಯ್ತಂದರೆ ಸರ್, ಯಾವುದೇ ಒಂದು ತಳಿನ ಸಂರಕ್ಷಣೆ ಮಾಡಬೇಕಂದ್ರೆ 1 ಎಕರೆಗಟ್ಟಲೆ ಜಾಗ ಬೇಕಾಗಿಲ್ಲ. ಸೊ ನಾವು ಒಂದು 20 ವರ್ಷ ಹಳೆ ತಳಿಗಳು ಐತೆ, 86032 ಬಿಳಿ ಕಬ್ಬು ಅಂತ ಸುಮಾರು ಐತೆ ಸರ್. ಸೊ ಆಮೇಲೆ ನಮ್ಮಲ್ಲಿ ಯಾವುದೇ ನಮ್ಮ ಝೋನ್ನಲ್ಲಿ ಏನೇನು ಯಾವ್ಯಾವ ವೆರೈಟಿಗಳು ತಯಾರಾಗೈತೆ, ಆಮೇಲೆ ನ್ಯಾಷನಲ್ ವೆರೈಟಿಗಳೈತೆ ಸರ್. ಅಂದರೆ COC 671, 86032 ಇಂಥ ವೆರೈಟಿನ ನಾವು ಸಂರಕ್ಷಣೆ ಮಾಡ್ತೀವಿ ಸರ್. ನಮ್ಗೆ ಇನ್ನೊಂದು 5 ವರ್ಷ ಬಿಟ್ಟು ಮತ್ತೆ ಅದೇ ತಳಿನ ಉಪಯೋಗಿಸ್ಬೇಕಂದ್ರೆ ನಾವು ಆ ತಳಿಗಳನ್ನ ಸಂರಕ್ಷಣೆ ಮಾಡೋದು ಹೆಂಗಂದರೆ ಸರ್, ಸೊ ನಮಗೇನು ಜಮೀನು ಬೇಕಾಗಿಲ್ಲ ಸರ್. ಸೊ ಜಮೀನು ಅಂದರೆ 1 ವರ್ಷ
ನೀರು ಇಲ್ಲದೆ ಇರ್ಬೋದು, ಚಾನಲ್ನಲ್ಲಿ ನೀರು ಬಿಡದೇನೆ ಇರ್ಬೋದು, ಅದಕ್ಕೆ ಆಳುಗಳು ಬೇಕು, ಕಾವಲು ಬೇಕು, ಎಲ್ಲ ಬೇಕು. ಅಂದರೆ ಜರ್ಮ್ ಪ್ಲಾಸಮ್ನ ನೀವು ಜರ್ಮ್ preserve ಪ್ಲಾಸಮ್ನ ಮಾಡ್ತೀವಿ. ಕನ್ಸರ್ವ್ ಮಾಡ್ತಾ ಇದೀವಿ ಸರ್. ಸೊ ಆಲ್ಮೋಸ್ಟ್ ಒಂದು 30 ವೆರೈಟೀಸ್ನ ಕನ್ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಜೈವಿಕ ತಂತ್ರಜ್ಞಾನ ಅಂದರೆ ತಾವೇನು ಹೇಳಿದ್ರೆ ಅಂಗಾಂಶ ಕೃಷಿಯಿಂದ ಇದೆಲ್ಲ ಸಾಧ್ಯ. ಹಾಂ ಸರ್. ಅದನ್ನೆಲ್ಲ ಬಂದು ನೋಡ್ಬೋದು ರೈತರು. ನೋಡ್ಬೋದು ಸರ್. ಓಕೆ, ಇನ್ಯಾವ ಕೀಟ ಇದೆ ಸರ್ ಪ್ರಧಾನವಾದ್ದು? ಸೊ ಪ್ರಧಾನವಾದಂತಹ ರಸ ಹೀರುವ ಕೀಟಗಳು ಸಂಕ್ಷಿಪ್ತವಾಗಿ ಒಂದು 3-4 ಇದಾವೆ. ಸೊ ಮೊದಲನೇದಾಗಿ ಕಬ್ಬಿನ ಎಲೆಜಿಗಿ ಹುಳು ಅಂತ ನಾವು ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ನಾವು ಪೈರಿಲ್ಲ ತಿಗಣೆ ಅಂತ ಹೇಳ್ತೀವಿ. ಸೊ ಎರಡನೇದಾಗಿ ಬಿಳಿ ಉಣ್ಣೆ ಹೇನು ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಕಬ್ಬಿನ ಶಲ್ಕ ಕೀಟ ಅಂತ ನಾವು ಹೇಳ್ತೀವಿ. ಸೊ ಇದು ಮತ್ತೆ ಹಿಟ್ಟು ತಿಗಣೆ. ಸೊ ಈ ಒಂದು 4 ಕೀಟಗಳು ಕಬ್ಬಿನ ಎಲೆಯ ಕೆಳಗಡೆ ಕೂತು ಅಪ್ಸರೆ ಆಗಿರ್ಬೋದು ಅಥವಾ ಪ್ರೌಢಾವಸ್ಥೆಯ ಕೀಟಗಳಾಗಿರ್ಬೋದು. ಸೊ ಇವೆಲ್ಲವೂ ರಸ ಹೀರುವ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಕೂತು ರಸವನ್ನ ಹೀರಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಅಡ್ಡಿಯನ್ನ ಮಾಡೋದ್ರಿಂದ ಸೊ ಕಬ್ಬಿನ ಇಳುವರಿ ಆಗಿರ್ಬೋದು, ಕಬ್ಬಿನ ಬೆಳವಣಿಗೆ ಆಗಿರ್ಬೋದು, ಮತ್ತೆ ಬೆಳೀತಿರೋ ಕಬ್ಬಿಗೆ ಹಾನಿಯನ್ನ ಉಂಟು ಮಾಡ್ತಾ ಹೋಗ್ತಾ ಇರ್ತವೆ. ಇದನ್ನ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಸೊ ಎಲ್ಲದಕ್ಕೂ ರಸ ಹೀರುವ ಕೀಟಗಳಿಗೆ ಸೊ ನಾವು ಮೊದಲನೇದಾಗಿ ಏನು ಹೇಳ್ತೀವಿ ಅಂತಂದ್ರೆ, ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಮಾತ್ರ ಸಾರಜನಕ ರಸಗೊಬ್ಬರವನ್ನು ಬಳಸಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರೈತರು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ. ಈಗಿನ ಕಾಲದ ರೈತರು ಅತಿ ಹೆಚ್ಚು ಯೂರಿಯಾವನ್ನು ಬಳಸ್ತಾ ಇರೋದ್ರಿಂದ ಕಬ್ಬು ಅಥವಾ ಎಲ್ಲ ತರಹದ ಬೆಳೆಗಳು ಏನಾಗ್ತವೆ ಅಂತಂದರೆ ಅತಿ ಲಕ್ಸುರಿಯಂಟ್ ಗ್ರೋತ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಚೆನ್ನಾಗಿ ಬೆಳೆದು ಹಸಿರಾಗಿ ತುಂಬಿರ್ತದೆ. ಅವು ಏನು ಮಾಡ್ತವೆ ಅಂತಂದರೆ ಈ ಒಂದು ರಸ ಹೀರುವ ಕೀಟಗಳನ್ನು ಆಕರ್ಷಣೆ ಮಾಡ್ತವೆ. ಸೊ ಹಾಗಾಗಿ ನಾವು ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಂತ ನಾವು ಪ್ರಮುಖವಾಗಿ ಹೇಳ್ತೀವಿ. ಮತ್ತು ಅವಶ್ಯಕತೆ ಇದ್ದಷ್ಟು ಮಾತ್ರ ನೀರನ್ನು ಬಳಸಿ. ಏನಕ್ಕೆ ಅಂತ ಹೇಳಿದ್ರೆ, ಬೆಳೆ ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ಹೇಳ್ತು ಅಂತಂದರೆ, ಅಂದರೆ ಕಂಡು ಬಂತು ಅಂತಂದರೆ ರಸ ಹೀರುವ ಕೀಟದ ಬಾಧೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಮಿತ ಪ್ರಮಾಣದಲ್ಲಿ ನೀರನ್ನು ಬಳಸ್ತು ಅಂತಂದರೆ, ನಮಗೆ ಬೇಕಾಗಿರೋ ಪ್ರಮಾಣದಲ್ಲಿ ನೀರನ್ನು ಬಳಸ್ತು ಅಂತಂದರೆ ಬೆಳೆಯ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ರಸ ಹೀರುವ ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಮೂರನೇದಾಗಿ ಈ ಎಲ್ಲ ರಸ ಹೀರುವ ಕೀಟಗಳಿಗೆ ನಾವು 5 ಅಡಿ ಅಂತರದ ಜೋಡಿ ಸಾಲು ಪದ್ಧತಿಯನ್ನು ನಾವು ಶಿಫಾರಸು ಮಾಡ್ತೀವಿ. ಸೊ ಏನಕ್ಕೆ ಅಂತಂದರೆ, ಬಾಧಿತ ಗಿಡದಿಂದ ಆರೋಗ್ಯಕರವಾದ ಗಿಡಗಳಿಗೆ ಈ ಒಂದು ರಸ ಹೀರುವ ಕೀಟಗಳು ಹೋಗುವ ರೀತಿ ನಾವು ತೋಟಿ ಮಾಡಲಿಕ್ಕೋಸ್ಕರ ನಾವು ಈ ಒಂದು 5 ಅಡಿ ಅಂತರದ ಜೋಡಿ ಸಾಲು ಪದ್ಧತಿಯನ್ನು ಬಿತ್ತನೆ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಮೂರನೇದಾಗಿ ಎಲ್ಲದಕ್ಕೂ ರಾಮಬಾಣ ಅಂತ ನಾವು ಹೇಳ್ಬೋದು. ಯಾವುದು ಅಂತಂದರೆ ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು. ಪರಭಕ್ಷಕ ಜೀವಿಗಳಾಗಿರ್ಬೋದು, ಪರತಂತ್ರ ಜೀವಿಗಳು ಏನಾಗಿದ್ದಾವೆ ಅಂತಂದರೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಏನಾಗ್ತಾ ಹೋಗ್ತವೆ, ಕಂಡು ಬರ್ತಾ ಇರ್ತವೆ. ಸೊ ಅದೇ ರೀತಿ ನಾವು ಏನು ಈ ರಸ ಹೀರುವ ಕೀಟಗಳು, ಈ ಒಂದು ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು ಈ ರಸ ಹೀರುವ ಕೀಟಗಳನ್ನು ಭಕ್ಷಿಸುವುದರಿಂದ ಅಥವಾ ತಿನ್ನುವುದರಿಂದ ಇದರ ಒಂದು ಹತೋಟಿಗಳು ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಆಗ್ತಾ ಹೋಗ್ತಿರ್ತವೆ. ಸೊ ಹಾಗಾಗಿ ನಾವು ಈ ರಸ ಹೀರುವ ಕೀಟಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಥರದ ಕೀಟನಾಶಕಗಳನ್ನ ಸಿಂಪರಣೆಯನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಕಂಡುಬರುವಂಥ ಪರೋಪಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳ ಸಂತತಿ ನಾಶ ಆಗ್ತಾ ಹೋಗ್ತಾ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಯೂಸುಫ್ ಅಬ್ಬಾಸ್ ಅವರೇ ಕನ್ನಡದಲ್ಲಿ ಹೇಳಿ ದಯಮಾಡಿ. 876-217-3130 ಸರ್. ಇನ್ನೊಮ್ಮೆ ಹೇಳ್ತೀರಾ? 876-217-3130 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 876-217-3130 ಸರ್. ನಿಮ್ದು ಹೇಳ್ತೀರಾ ನಂದೀಶ್ ಅವರೇ? 9036736090. ಇನ್ನೊಮ್ಮೆ ಹೇಳ್ತೀರಾ? 9036736090. ಇನ್ನೂ ಒಂದು ಸರಿ ಹೇಳ್ಬಿಡಿ. 9036736090. ಒಳ್ಳೆಯದು ಯೂಸುಫ್ ಅಬ್ಬಾಸ್ ಅವರೇ ಹಾಗೂ ನಂದೀಶ್ ಅವರೇ, ಇದುವರೆಗೂ ಅಂಗಾಂಶ ಕೃಷಿ ಹಾಗೂ ಕಬ್ಬಿನ ರೋಗ ಕೀಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ವಂದನೆಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಕಬ್ಬಿನಲ್ಲಿ ಅಂಗಾಂಶ ಕೃಷಿ ಹಾಗೂ ಪೀಡೆ ನಿರ್ವಹಣೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ
ಯೂಸುಫ್ ಅಬ್ಬಾಸ್ ಮತ್ತು ನಂದೀಶ್ ಜೆಎಸ್. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಆಗಸ್ಟ್ 21ರಂದು ಬುಧವಾರ ಪ್ರಸಾರವಾಗುವ ಕೃಷಿ ದೀವಿಗೆಯಲ್ಲಿ ಮೇವಿನ ಬೆಳೆಗಳು ಹಾಗೂ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ